Hello friends, welcome back to my YouTube channel Ratna Sarvesh. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನೀವು ಒಂದು ವಾರದೊಳಗೆ ಏನೇನ್ ಕಮೆಂಟ್ಸ್ ಕ್ವಶನ್ಸ್ ಬಂದಿದ್ದಿಲ್ಲ ಆ ಎಲ್ಲಾ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತೇನೆ. ಸೊ ಫಸ್ಟ್ ಕ್ವಶನ್ ಏನೈತಂದ್ರ ಮೇಡಮ್ ರೀ UPSC CSC CSAT ವೆರಿ ಡಿಫಿಕಲ್ಟ್ ಆಗ್ತಿದೆ ನನಗೆ, ಪ್ಲೀಸ್ ಇಂಪಾರ್ಟೆಂಟ್ ಸಜೆಷನ್ ಹೇಳಿ ಮೇಡಮ್ ಅಂತ ಹೇಳಿ. ರೀಸೆಂಟ್ ಆಗಿ CSAT ಬಗ್ಗೆ ಬಹಳ ಬೆಸ್ಟ್ ಒಂದು ವಿಡಿಯೋ ಮಾಡೀನಿ, ದಯವಿಟ್ಟು ಆ ಒಂದು ವಿಡಿಯೋನ ಚೆಕ್ ಮಾಡ್ರಿ. ಅಂಡ್ CSAT ನಿಮಗೆ ಈಸಿ ಆಗ್ಬೇಕಂತಂದ್ರ ಜಸ್ಟ್ ಪ್ರಾಕ್ಟೀಸ್ ಒಂದನೇ ಇಂಪಾರ್ಟೆಂಟ್ ಅದ. ಅಲ್ಲಿ ರೀಡಿಂಗ್ ಕಾಂಪ್ರಹೆನ್ಷನ್ ಅದ, ರೀಸನಿಂಗ್ ಐತಿ, ಆಪ್ಟಿಟ್ಯೂಡ್ ಐತಿ. ಮೂರರೊಳಗ ಅಟ್ ಲೀಸ್ಟ್ 2 ಸೆಕ್ಷನ್ ಮೇಲಾರ ನೀವು ಸ್ಟ್ರಾಂಗ್ ಇರ್ಬೇಕು. ಸ್ಟ್ರಾಂಗ್ ಇಲ್ಲ ಅಂತಂದ್ರು ಹಾರ್ಡ್ ವರ್ಕ್ ನೀವು ಅಟ್ ಲೀಸ್ಟ್ 2 ಸೆಕ್ಷನ್ ಮೇಲೆ ಮಾಡ್ಕೊಂಡ್ರಿ ಅಂದ್ರ ನೀವೊಂದು CSAT ನ ಮ್ಯಾನೇಜ್ ಮಾಡ್ಕೋಬಹುದು. ಅಂಡ್ ಟೆಸ್ಟ್ ಸೀರೀಸ್ ಜಾಯಿನ್ ಆಗ್ರಿ. ತೀರಾ ಡಿಫಿಕಲ್ಟ್ ಆಗತೈತಿ ಅಂದ್ರೆ ಯೂಟ್ಯೂಬ್ ಒಳಗ ಕ್ಲಾಸ್ಗಳು ಅದಾವ, ಆ ಕ್ಲಾಸ್ ನೋಡ್ಕೊಳ್ರಿ. ಅದಾದ್ಮೇಲೆ ನೀವ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ರಿ, ಅವಾಗ ಈಸಿ ಆಗ್ತದ. ಸೊ CSAT ಕ್ಲಿಯರ್ ಆಗ್ಬೇಕಂದ್ರೆ ಪ್ರಾಕ್ಟೀಸ್ ಒಂದನ ಮೇನ್ ಮಂತ್ರ ಇಲ್ಲೇ. ಇನ್ನ IAS ಆಗ್ಬೇಕಂದ್ರೆ ಟ್ಯಾಟೂ ಇದ್ರೆ ನಡೆಯುತ್ತಾ ಅಂತ ಹೇಳಿ ಕ್ವಶನ್ ಅದ. ಟ್ಯಾಟೂ ಮೇಲೆ ಒಂದು ಸೆಪರೇಟ್ ಡಿಟೇಲ್ಡ್ ವಿಡಿಯೋ ನಾನು ನನ್ನ ಚಾನಲ್ ಒಳಗ ಅವೈಲೇಬಲ್ ಅದ, ಒಂದ್ಸಲ ಚೆಕ್ ಮಾಡ್ರಿ. ಇನ್ನ ಟ್ಯಾಟೂ ಬಗ್ಗೆ ಮಾತಾಡೋದಾತಂದ್ರೆ UPSC ಒಳಗ ಟ್ಯಾಟೂ ಬಗ್ಗೆ ನಿಮ್ಗೆ ಏನಿದ್ರು ಇಂಟರ್ವ್ಯೂ ಟೈಮ್ ಒಳಗ ಕೇಳ್ತಾರ. ಅದು ನಿಮ್ಗೆಲ್ಲರ ವಿಸಿಬಲ್ ಇತ್ತು ಅಂತಂದ್ರ ಅಲ್ಲಿ ಇಂಟರ್ವ್ಯೂ ಟೈಮ್ ಒಳಗ ಅದ್ರ ಮೇಲೆ ನಿಮ್ಗೆ ಕ್ವಶನ್ ಕೇಳೋ ಚಾನ್ಸಸ್ ಇರ್ತೈತಿ. ಅದರ್ವೈಸ್ UPSC ನೋಟಿಫಿಕೇಶನ್ ಒಳಗ ಆಗಿರ್ಬೋದು ಎಲ್ಲೂ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ ಟ್ಯಾಟೂ ಇರಬಾರ್ದು ಅಂತ. ಬಟ್ ಟ್ಯಾಟೂ ಏನೈತ್ಲಾ ಇದು ಅಷ್ಟ ಒಳ್ಳೇದಲ್ಲ. ಆಲ್ರೆಡಿ ನಿಮ್ಮ ಬಾಡಿ ಮೇಲೆ ಏನಾರ ನೀವು ಟ್ಯಾಟೂ ಹಾಕೊಂಡಿದ್ರಿ ಅಂದ್ರ ಇಂಟರ್ವ್ಯೂ ಟೈಮ್ ಒಳಗ್ ನೀವು ಫುಲ್ ಸ್ಲೀವ್ಸ್ ಹಾಕೊಳ್ಳೋದ್ರ ಮೂಲಕ ಅಥವಾ ಒಂದಷ್ಟು ಅದನ್ನ ಕಾಲರ್ ಎಲ್ಲ ಇಲ್ಲಿ ಬಟನ್ಸ್ ಹಾಕೋದ್ ಮೂಲಕ ಅದನ್ನ ಹೈಡ್ ಮಾಡ್ರಿ. ಅದರ್ವೈಸ್ ನಿಮ್ಮಲ್ಲಿ ಕ್ವಶನ್ಸ್ ಗಳನ್ನ ಕೇಳಕ್ ಸ್ಟಾರ್ಟ್ ಮಾಡ್ತಾರು. ಅಷ್ಟ ಅದಕ್ಕೆ ಆನ್ಸರ್ ನೀವು ರೆಡಿ ಮಾಡ್ಕೋಬೇಕು. ಇನ್ನ ಟ್ಯಾಟೂ ಹಾಕಿಸ್ಕೊಂಡೇ ಇಲ್ಲ ಅನ್ನೋರ ಮುಂದೆ ಟ್ಯಾಟೂನ ಹಾಕಿಸ್ಕೊಳ್ಲಿಕ್ ಹೋಗ್ಬೇಡ್ರಿ. ಅಗೇನ್ ಇನ್ ಡೆಪ್ತ್ ತಮ್ಗೆ ಇದಕ್ಕೆ ಆನ್ಸರ್ ಬೇಕು ಅಂತಂದ್ರೆ ಒಂದ್ ಡಿಟೇಲ್ಡ್ ವಿಡಿಯೋನೂ ನೀವು ನೋಡ್ಕೋಬಹುದು. ಪ್ರಿಲಿಮ್ಸ್ ಕನ್ನಡದಲ್ಲಿ ಬರೆಯಬಹುದಾ ಅಂತ ಕ್ವಶನ್ ಅದ. ಪ್ರಿಲಿಮಿನರಿ ಪರೀಕ್ಷೆ ಒಳಗ ಯಾವುದೇ ರೀತಿ ಬರಹ ಇರಂಗಿಲ್ಲ. ಅದು MCQ ಟೈಪ್ ಸೇಮ್ ಟು ಸೇಮ್ ನೀವು PDO ಆಗಿರ್ಬೋದು, KS ಪ್ರಿಲಿಮ್ಸ್ ಎಲ್ಲ ಹೆಂಗ್ ಬರೀತಿರಲ್ಲ ಅದ ತರ ಇರ್ತದ. ಬಟ್ ಕ್ವಶನ್ ಪೇಪರ್ ಅಲ್ಲೇ ನಿಮ್ದ ಇಂಗ್ಲಿಷ್ ಮತ್ತೆ ಹಿಂದಿ ಒಳಗ ಇರ್ತದ. ಸೊ ಕ್ವಶನ್ ನ ನೀವ ಇಂಗ್ಲಿಷ್ ಒಳಗಾರ ಅರ್ಥ ಮಾಡ್ಕೊಳ್ರಿ ಅಥವಾ ಹಿಂದಿ ನೀವ್ ಏನಾರ ಎಕ್ಸ್ಪರ್ಟ್ ಇದ್ರಿ ಅಂದ್ರ ಅರ್ಥ ಮಾಡ್ಕೊಂಡ್ ಕಾಸ ಏನ್ ಸೇಮ್ ಟು ಸೇಮ್ OMR ಶೀಟ್ ಇರ್ತೈತಲ್ಲ KS ಪ್ರಿಲಿಮ್ಸ್ ಅದು ನೋಡಿರ್ಬೋದು ನೀವ. ಆ ತರ ಬಬಲ್ಸ್ ಫಿಲ್ಲಿಂಗ್ ಮಾಡೋದು ಇರೋದ್ರಿಂದ ಅಲ್ಲಿ ಕನ್ನಡದಲ್ಲಿ ನಿಮಗ ಬರೆಯಕ್ ಯಾವುದೇ ರೀತಿ ಅವಕಾಶ ಇಲ್ಲ. KS ಪರೀಕ್ಷೆ ಒಂದು ಏನ್ ಡಿಸ್ಕಷನ್ ಒಂದು ಪ್ರೊಸೆಸ್ ಎಲ್ಲ ನಡೆದಿತ್ತಲ್ಲ ಅದು ಯಾವ ಹಂತದೊಳಗ ಐತೆ ಅಂದ್ರ ಪ್ರಿಲಿಮಿನರಿ ರಿಸಲ್ಟ್ ಬಿಟ್ಟ ಮೇನ್ಸಿಗನು ಅಪ್ಲಿಕೇಶನ್ ಅವಕಾಶ ಕೊಟ್ಟಿದ್ರು. ಬಟ್ ಇವಾಗ ಸದ್ಯಕ್ಕೆ ಅದನ್ನ ತಡೆ ಹಿಡಿಯಲಾಗೈತಿ. ಸೊ ಸದ್ಯಕ್ಕೆ ಯಾವುದೇ ಪ್ರೊಸೆಸ್ ಇಲ್ಲ. ಬಟ್ ಇನ್ನೊಂದು ಇನ್ಫಾರ್ಮೇಶನ್ ನ್ಯೂಸ್ ಪೇಪರ್ ಒಳಗ್ ಶೇರ್ ಆಗಿತ್ತು. ಏನಂದ್ರ ರೇಷಿಯೋನ ಹೆಚ್ಚು ಮಾಡ್ತೇವಿ ಅಂತ ಹೇಳಿ 1:15 ಒಳಗ್ ರಿಸಲ್ಟ್ ಬಿಟ್ಟಿದ್ರಲ್ಲ ಅದನ್ನ 120 ಮಾಡ್ತಾರೋ 125 ಮಾಡ್ತಾರೋ ನೋಡ್ಬೇಕು. ಸೊ ಇಷ್ಟ ನನ್ನ KS ರಿಲೇಟೆಡ್ ಅಪ್ಡೇಟ್ ಅದ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡೋದಾತಂದ್ರ ಮೇಡಮ್ ನಾನು UPSC ಕನ್ನಡ ಮೀಡಿಯಂ ನಲ್ಲಿ ಬರಿಬೇಕು ಅನ್ಕೊಂಡಿದೀನಿ, ಅದಕ್ಕೆ ಯಾವ್ದಾದ್ರು ಒಳ್ಳೆ ಕೋಚಿಂಗ್ ಸೆಂಟರ್ ತಿಳಿಸಿ ಪ್ಲೀಸ್. ನಾನು ನನ್ನ ಮಕ್ಕಳಿಬ್ಬರನ್ನು ನನ್ನ ತಾಯಿ ಮನೆಯಲ್ಲಿ ಬಿಟ್ಟು ಓದೋಕೆ ಅಂತ ಹೋಗ್ತಾ ಇರೋದು ಅಂತದ. ಅದ್ರ ಕೆಳಗನವ್ರದ್ದು ಇನ್ನೊಂದು ಕ್ವಶನ್ ಏನೈತಂದ್ರ ಬೆಳಗಾವಿಯಲ್ಲಿ ಪಾಂಚಜನ್ಯ IAS ಹೇಗಿದೆ ಮ್ಯಾಮ್ ತಿಳಿಸಿ ಅಂತ ಹೇಳಿ. ಫಸ್ಟ್ ಥಿಂಗ್ ಹೇಳೋದಂದ್ರ ನಿಮ್ಗ ಆಲ್ ದಿ ವೆರಿ ಬೆಸ್ಟ್. 2 ಪಾಪು ಇದ್ದಕ್ಕ ಅದನ್ನ ನೀವು ಮಮ್ಮಿ ಮನಿಯೊಳಗ್ ಬಿಟ್ಟು ನೀವು ಪ್ರಿಪರೇಷನ್ ಮಾಡತ್ತೀರಿ ಅಂತಂದ್ರ ಅದಕ್ಕೆ ಡಬಲ್ ಆದಂತ ಹಾರ್ಡ್ ವರ್ಕ್ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಫಸ್ಟ್ ಎಷ್ಟು ಎಮೋಷನಲಿ ಬಹಳ ಪೇನ್ ಆಗ್ತದೆ. ಯಾಕಂದ್ರೆ ಸಣ್ಣ ಮಕ್ಕಳನ್ನ ಬಿಟ್ಟಿರೋದೈತ್ಲಾ ಯಾವುದೇ ತಾಯಿ ಆಗಿರ್ಲಿ ಅವ್ರಿಗೆ ಬಹಳ ದುಃಖ ಆಗ್ತದ, ಬಹಳ ಅವ್ರ ನೆನಪು ಬರ್ತಿರ್ತದ. ಓದೋ ಟೈಮ್ ಒಳಗ ಆಗಿರ್ಬೋದು ಚಿಕ್ಕ ಅಥವಾ ಬೇರೆ ಯಾರೋ ಮಕ್ಕಳನ್ನ ಎತ್ಕೊಂಡು ಹೋಗೋದು, ಅವ್ರ ಮಕ್ಕಳನ್ನ ಅವ್ರು ಆಟ ಆಡ್ಸೋದ್ ನೋಡಿದಾಗೋ ಅಥವಾ ಏನೋ ಒಂದು ವಿಡಿಯೋ ನೋಡಿದಾಗೋ ಬಹಳನ ಎಮೋಷನಲಿ ಹರ್ಟ್ ಆಗ್ತದ. ಸೊ ಎಮೋಷನಲಿ ಸ್ವಲ್ಪ ಸ್ಟ್ರಾಂಗ್ ಆಗ್ರಿ. 1 year 2 year ಆದ ತಕ್ಷಣ ನಿಮ್ಮೊಂದು ಲೈಫ್ ಅನ್ನ ಚೇಂಜ್ ಆಗ್ತೈತಿ. ಸೊ ಒಂದ್ ಎಮೋಷನಲಿ ನೀವು ಸ್ಟ್ರಾಂಗ್ ಆಗ್ರಿ. ಆಲ್ ದಿ ವೆರಿ ಬೆಸ್ಟ್. ಇನ್ನ ಕೋಚಿಂಗ್ ಬಗ್ಗೆ ನೀವು ಕೇಳತ್ತೀರಿ ಬೆಳಗಾವಿ ಒಳಗ್ ಪಾಂಚಜನ್ಯ IAS ಹೆಂಗೈತಂತ. ಸೊ ಬೆಳಗಾವಿ ಒಳಗ್ ಇರುವಂತ ಪಾಂಚಜನ್ಯ IAS ಕನ್ನಡ ಮಾಧ್ಯಮದೊಳಗ್ ಪ್ರಿಪೇರ್ ಆಗೋರ್ಗೆ ಬೆಸ್ಟ್ ಅನ್ನ ಐತಿ. ಬಹಳಷ್ಟು ಒಳ್ಳೆ ರಿವ್ಯೂಸ್ ಅದಾವ ಅದ್ರ ಬಗ್ಗೆ. ಬಟ್ ಪರ್ಸನಲ್ ಆಗಿ ನಾ ಇವತ್ತು ಅಲ್ಲಿ ಒಂದು ಕೋಚಿಂಗ್ ಆಗಿರ್ಬೋದು ಅಲ್ಲಿ ಪರ್ಸನಲ್ ಆಗಿ ಹೋಗಿಲ್ಲ ಅನ್ನಂತ್ಲೆ ನಾ ಆಲ್ಮೋಸ್ಟ್ ಯಾವ್ದಾ ಕೋಚಿಂಗ್ ಸೆಂಟರ್ ಬಗ್ಗೆ ಕೇಳಿರನು ನಾ ಆಲ್ಮೋಸ್ಟ್
ಕ್ವಶನ್ ಗೆ ಆನ್ಸರ್ ಮಾಡಂಗಿಲ್ಲ ನಿಮ್ದಂತಂದ್ರ ಯಾವ ಕೋಚಿಂಗ್ ಬೆಸ್ಟ್ ಅಂತ ಕೇಳ್ತಿರಲ್ಲ, ಅದಕ್ಕ ಯಾಕಂದ್ರ ಕೋಚಿಂಗ್ ಸೆಂಟರ್ ಒಳಗ ಬಹಳಷ್ಟು ದುಡ್ಡು ಜೊತೆಗೆ ಟೈಮ್ ನ ಇನ್ವೆಸ್ಟ್ ಮಾಡ್ತಿರ್ತೀರಿ. ಹಿಂಗಾಗಿ ನನಗೆ 100% ಗೊತ್ತಿಲ್ದ ನಾನು ಯಾರಿಗೂ ಸಜೆಸ್ಟ್ ಮಾಡಕ್ ಆಗಂಗಿಲ್ಲ. ಪಾಂಚಜನ್ಯ ಒಂದು ಏನು ಕೋಚಿಂಗ್ ಸೆಂಟರ್ ಬೆಳಗಾವಿ ಒಳಗ ಐತ್ಲಾ, ಅದ್ರ ಬಗ್ಗೆ ಒಳ್ಳೆ ರಿವ್ಯೂಸ್ ಅದಾವು. ಅದ್ರಾಗ ಕನ್ನಡ ಮಾಧ್ಯಮದೊಳಗೆ ಪ್ರಿಪೇರ್ ಆಗೋರ್ಗೆ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಇನ್ನೂ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡ ಜಾಯಿನ್ ಆಗ್ರಿ. ಆಲ್ ದಿ ವೆರಿ ಬೆಸ್ಟ್. ಈ UPSC ಅಪ್ಲಿಕೇಶನ್ ರಿಲೇಟೆಡ್ ಇತ್ತು, ಎಸ್ ನೀವ್ ಎಡಿಟ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಬಗ್ಗೆ ಬಹಳ ಕ್ವಶನ್ಸ್ ಅದಾವ, ಮಿಸ್ಟೇಕ್ ಮಾಡೇವಿ ಅಂತ ಹೇಳಿ ಎಸ್ ಎಡಿಟ್ ಅಂತೂ ನೀವು ಮಾಡ್ಕೋಬಹುದು. ಇನ್ನು ಎಸ್ಎ ಪೇಪರ್ ಬಗ್ಗೆ ರಿಲೇಟೆಡ್ ಒಂದು ಡಿಟೇಲ್ಡ್ ವಿಡಿಯೋ ಮಾಡ್ರಿ ಅಂತ ಹೇಳಿ ಆಲ್ರೆಡಿ 2-3 ವಿಡಿಯೋ ಮಾಡೇನಿ, ದಯವಿಟ್ಟು ಚೆಕ್ ಮಾಡ್ರಿ. ನೆಕ್ಸ್ಟ್ ಒಂದು ಕ್ವಶನ್ ಅದ ಏನಂದ್ರ, ಆನೆಸ್ಟ್ ಆಫೀಸರ್ ಗೆಟ್ ಓನ್ಲಿ ನಾನ್ ಸೆನ್ಸಿಟಿವ್ ಪೋಸ್ಟ್. ದಿಸ್ ಈಸ್ ವಾಟ್ ಐ ಹರ್ಡ್ ಸೋ ಮೆನಿ ಟೈಮ್ಸ್ ಅಂಡ್ ದಟ್ ಟೈಮ್ ಐ ಡಿಮೋಟಿವೇಟೆಡ್. ಈಸ್ ಇಟ್ ರಿಯಲಿ ಟ್ರೂ ಮ್ಯಾಮ್? ಪ್ಲೀಸ್ ರಿಪ್ಲೈ ಮ್ಯಾಮ್ ಅಂಡ್ ಟೆಲ್ ದ ರಿಯಾಲಿಟಿ ಅಂತದ. ಸೊ ಫಸ್ಟ್ ಥಿಂಗ್, ನೀವು ಬಹಳ ಒಂದು ಥಿಂಕ್ ನ ಮಾಡಕ್ ಹೋಗಿ ಡಿಮೋಟಿವೇಟ್ ಅಂತೂ ಆಗಕ್ ಹೋಗ್ಬೇಡ್ರಿ. ಎಸ್, ಸಮ್ ಟೈಮ್ ಆನೆಸ್ಟ್ ಆಫೀಸರ್ಸ್ ಯಾರ್ಯಾರು ಇರ್ತಾರಲ್ಲ ಅವ್ರಿಗೆ ಒಂದಷ್ಟು ನಾನ್ ಸೆನ್ಸಿಟಿವ್ ಪೋಸ್ಟ್ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಟ್ರಾನ್ಸ್ಫರ್ಗಳು ಆಗಿರ್ಬೋದು, ಇಂಥವೆಲ್ಲ ಆಗ್ತಿರ್ತಾವು. ಬಟ್ ವರಿ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ನೀವು ಡಿಮೋಟಿವೇಟ್ ಆಗೋ ಬದಲು ಮೋಟಿವೇಟ್ ಆಗಿ ನಿಮ್ ಒಂದು ಪ್ರಿಪರೇಷನ್ ನ ಮಾಡ್ರಿ ಅಂತ ಹೇಳ್ತೇನೆ ಅಷ್ಟ. ಸೊ ಇವಿಷ್ಟು ಆಗಿದ್ದು ಈ ವಾರದ ಒಂದು ಕ್ವಶನ್ಸ್. ಸೊ ಅಗೇನ್ ಏನಾರ ಡೌಟ್ಸ್ ಇದ್ರೆ ನೀವು ಕ್ವಶನ್ಸ್ ಗಳನ್ನ ಕೇಳಬಹುದು. ನಾನು ನೆಕ್ಸ್ಟ್ ಸಂಡೇ ನಿಮ್ಮೆಲ್ಲರ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ತೀನಿ. ಇನ್ನ KS ಬಗ್ಗೆ ಒಂದೇ ವಿಷಯ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. KS ಮರು ನೋಟಿಫಿಕೇಶನ್ ಆದ್ರೂ ನೀವು ಓದ್ಲೇಬೇಕು. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೂ ಪಾಸ್ ಆದವ್ರು ನೀವು ಮೇನ್ಸಿಗೆ ಓದ್ಲೇಬೇಕು. ಸೊ ಹಿಂಗಾಗಿ ದಯವಿಟ್ಟು ಸ್ಟಡಿ ಕಡೆ ಫೋಕಸ್ ಕೊಡ್ರಿ. ಆಲ್ ದಿ ಬೆಸ್ಟ್. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.